ಹಾಯ್ ಸ್ನೇಹಿತರೆ, ಜ್ಞಾನ ದೇಗುಲ ಮತ್ತು ವಿದ್ಯಾರ್ಥಿ ಕನಸಿನೊಂದಿಗೆ ಈ ಒಂದು ಪ್ರಶ್ನೆ ಸರಣಿ ನಿಮ್ಮೊಂದಿಗೆ ತಗೊಂಡು ಬಂದಿದ್ದೀನಿ. ಪ್ರಶ್ನೆ ನೋಡ್ರಿ ಹೇಗಿದೆ. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಲು ಗಾಂಧೀಜಿಯವರ ಮನವೊಲಿಸುವಲ್ಲಿ ಪ್ರಮುಖವಾದ ವ್ಯಕ್ತಿ ಯಾರು ಅಂತ ನೋಡ್ತಾ ಬರ್ತಿದೀವಿ. ನೋಡ್ರಿ, ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. FW ಬುಕಾರ್ ಅಂತ ಹೇಳಿ, ಆಪ್ಷನ್ ಬಿ ಬಂದು ಸ್ಪೇನರ್ ವಾಲ್ಟನ್ ಅಂತ ಹೇಳಿ, ಆಪ್ಷನ್ ಸಿ ಬಂದು ವಿಲಿಯಂ ಗಾಡ್ಫೆ ಅಂತ ಹೇಳಿ, ಆಪ್ಷನ್ ಡಿ ಬಂದು CF ಆಂಡರ್ಸ್ ಅಂತ ಹೇಳಿ. ಬಹಳಷ್ಟು ಮಂದಿ ದಕ್ಷಿಣ ಆಫ್ರಿಕಾಗೆ ಗಾಂಧೀಜಿ ಹೋಗಿದ್ ಗೊತ್ತು. 1917ಕ್ಕೆ ಗಾಂಧೀಜಿ ಅವರು ಬಂದಿದ್ದು ಗೊತ್ತು. ಯಾಕಂದ್ರೆ 1893ಕ್ಕೆ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. 1915ಕ್ಕೆ ಗಾಂಧೀಜಿ ಅವರು ಏನಪ್ಪಾ ಅಂದ್ರ ಭಾರತಕ್ಕೆ ಬರ್ತಾರೆ. ಇದೆಲ್ಲ ಬಹಳಷ್ಟು ಮಂದಿ ಗೊತ್ತು. ಯಾಕಂದ್ರೆ ದಾದಾ ಅಬ್ದುಲ್ಲಾ ಅವರ ಕೇಸನ್ನ ವಾದಿಸಲು ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಹೋದಂತಹ ಗಾಂಧೀಜಿಯವರು ಅಲ್ಲೇ 22 ವರ್ಷಗಳ ಕಾಲ ಉಳಿತಾರೆ. 22 ವರ್ಷಗಳ ಕಾಲ ಉಳಿದ ಗಾಂಧೀಜಿಯವರನ್ನ ಭಾರತಕ್ಕೆ ಕರೆತರುವವರಲ್ಲಿ ಯಾರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಸರ್, ಇದ್ರಲ್ಲಿ ಸರಿಯಾದ ಉತ್ತರ ಯಾರು? ಕಮೆಂಟ್ ಮಾಡ್ರಿ ಬೇಗ. ಇಂಥ ಪ್ರಶ್ನೆಗಳಿಗೆ ಬಹಳಷ್ಟು ಹುಡುಗರು ಈಗ ಉತ್ತರವನ್ನ ಸರ್ಚ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ನಾವು ಗಾಂಧೀಜಿ ಅವರನ್ನ ದಾದಾ ಅಬ್ದುಲ್ಲಾ ಕೇಸ್ ವಾದಿಸಲು ಏನಪ್ಪಾ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದಾರೆ ಅಂತ ಬಹಳಷ್ಟು ಮಂದಿ ಗೊತ್ತು. ಹಾಗಾದ್ರೆ ಅವರನ್ನ ಭಾರತಕ್ಕೆ ಕರೆತರಲು ಯಾರು ತುಂಬಾ ಮನವೊಲಿಸ್ತಾ ಬಂದ್ರು ಅಂದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ಸರ್ ಅಂತಂದ್ರೆ CF ಆಂಡರ್ಸ್ ಅಂತ ನೋಡ್ತಾ ಬರ್ತೀವಿ. ಇವರನ್ನ ಏನಪ್ಪಾ ಅಂದ್ರ ದೀನ ಬಂಧು ಅಂತ ಕೂಡ ಕರಿತಾ ಬರ್ತೀವಿ. CF ಆಂಡರ್ಸ್ ಅನ್ನ ಏನ್ ಕರಿತಾ ಬರ್ತೀವಿ ನಾವು? ದೀನ ಬಂಧು ಅಂತ ಕರಿತಾ ಬರ್ತೀವಿ. ಸರ್, ಹಾಗಾದ್ರೆ ಗಾಂಧೀಜಿ ಬಗ್ಗೆ ಒಂಚೂರು ಮಾತನಾಡೋದಾದ್ರೆ, ಇವ್ರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು ಅನ್ನೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂಚೂರು ಸಣ್ಣ ಮಾಹಿತಿಯನ್ನ ಕೊಡ್ತಾ ಬರ್ತೀನಿ. 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸ್ತಾ ಬರ್ತಾರೆ. ತಂದೆ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ, ತಾಯಿ ಪುತ್ಥಳಿಬಾಯಿ, ಮಡದಿ ಕಸ್ತೂರ್ಬಾ. 4 ಮಕ್ಕಳು ಕೂಡ ಇರ್ತವೆ. ರಾಮದಾಸ್, ದೇವದಾಸ್, ಮಣಿಲಾಲ್, ಹರಿಲಾಲ್. 4 ಮಕ್ಕಳು ಕೂಡ ಅವರಿಗೆ ಇರ್ತವೆ. ಅಷ್ಟೇ ಅಲ್ಲದೆ ಗಾಂಧೀಜಿ ಅವರು ತೆಗೆದುಕೊಂಡಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಗಾಂಧೀಜಿ ಅವರ ಬಗ್ಗೆ ಬಹಳಷ್ಟು ಕೇಳ್ತಾರೆ. ಗಾಂಧೀಜಿ ಅವರನ್ನ ಮಹಾತ್ಮ ಎಂದು ಕರೆಯಲಾಗಿದೆ. ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಎಂದು ಕರೆಯಲಾಗಿದೆ. ಗಾಂಧೀಜಿ ಅವರನ್ನ ಬಾಪೂಜಿ ಎಂದು ಕೂಡ ಕರೆಯಲಾಗಿದೆ. ಹಾಗಾದ್ರೆ ಗಾಂಧೀಜಿ ಅವರನ್ನ ಅರೆಬತ್ತಲೆಯ ಫಕೀರ್ ಎಂದು ಕೂಡ ಕರೆಯಲಾಗಿದೆ. ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಗಾಂಧೀಜಿ ಅವರನ್ನ ಅರೆಬತ್ತಲೆಯ ಫಕೀರ್ ಅಂತ ಕರೆದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ವಿನ್ಸ್ಟನ್ ಚರ್ಚಿಲ್, ಅಂದಿನ ಬ್ರಿಟನ್ ಪ್ರಧಾನಿಯಾಗಿದ್ದ. ಗಾಂಧೀಜಿ ಅವರನ್ನ ಮಹಾತ್ಮ ಅಂತ ಕರೆದವರು ಯಾರ ಅಂತ ಪ್ರಶ್ನೆ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರೇನಪ್ಪಾ ಅಂದ್ರ ಗಾಂಧೀಜಿ ಅವರನ್ನ ಮಹಾತ್ಮ ಅಂತ ಕರೀತಾರೆ. ಗಾಂಧೀಜಿ ಅವರನ್ನ ಬಾಪೂಜಿ ಅಂತ ಕರೆದವರು ಯಾರಂತ ಪ್ರಶ್ನೆ ಕೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಾಂಧೀಜಿ ಅವರನ್ನ ಬಾಪೂಜಿ ಅಂತ ಕರೆದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕರೆದವರು ಯಾರು ಸರ್ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಎಂದು ಕರೀತಾರೆ. ಅದಕ್ಕೆ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಅಂತ ಕರೀತಾರೆ. ಅದಕ್ಕೆ ಗಾಂಧೀಜಿ ಅವರು ರವೀಂದ್ರನಾಥ್ ಟ್ಯಾಗೂರ್ರನ್ನ ಗುರುದೇವ್ ಅಂತ ಕರಿತಾ ಹೋಗ್ತಾರೆ. ಅದಕ್ಕೆ ಗಾಂಧೀಜಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಆಕ್ಚುಲಿ ಒಂದು ಬಾರ್ಡೋಲಿಯ ಜನರು ಸರ್ದಾರ್ ಅಂತ ಕರೆದಿರ್ತಾರೆ. ಅದನ್ನು ಸಂಪೂರ್ಣವಾಗಿ ಜನಪ್ರಿಯಗೊಳಿಸಿದ್ದು ಗಾಂಧೀಜಿ ಅವರನ್ನುವಂಥದ್ದು. ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಸರ್, ಗಾಂಧೀಜಿ ಬಗ್ಗೆ ಮತ್ತೆ ನಾಳೆ ಪ್ರಶ್ನೆ ಏನ್ ಕೇಳ್ಬೋದ್ರಿ? ಗಾಂಧೀಜಿ ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿರುವಂತಹ ಹೋರಾಟದ ವಿಧಾನಗಳು ಯಾವ್ಯಾವ ಅಂತಂದ್ರೆ ಸತ್ಯಾಗ್ರಹ ಆಗಿರಬಹುದು, ಮತ್ತೆ ಅಹಿಂಸೆ ಮತ್ತು ಸತ್ಯ ಏನಪ್ಪಾ ಅಂತಂದ್ರ ಅವರ ಹೋರಾಟದ ವಿಧಾನಗಳಾಗಿದ್ದವು. ಗಾಂಧೀಜಿ ಅವರು ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು 1893ಕ್ಕೆ ಹೋಗ್ತಾರೆ. ಕಾರಣ ಇಷ್ಟೇ, ದಾದಾ ಅಬ್ದುಲ್ಲಾ ಅವರ ಕೇಸನ್ನ ವಾದ ಮಾಡಲು ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಗಾಂಧೀಜಿ ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಬಹಳಷ್ಟು ಬಿಳಿಯರು ಭಾರತೀಯರನ್ನ ಕೂಲಿಗಳಂತ ಕರಿತಾ ಬರ್ತಾರ. ಅಷ್ಟೇ ಅಲ್ಲದೆ ಆ ಬಿಳಿಯರು ಗಾಂಧೀಜಿಯವರು ಒಂದು ದಿನ ಪ್ರಿಟೋರಿಯಿಂದ ಜೋಹಾನ್ಸ್ಬರ್ಗ್ಗೆ ಹೋಗುವಂತ ಸಂದರ್ಭದಲ್ಲಿ AC ರೈಲಿನಿಂದ ಹೊರಗಡೆ ಹಾಕ್ತಾ ಬರ್ತಾರ. ನೀವು ಭಾರತೀಯರು ಈ ಡಬ್ಬಿಯಲ್ಲಿ ಬರೋಕ್ಕೆ ಯೋಗ್ಯರಲ್ಲ ಅಂತ ಹೇಳಿ. ಅದರೊಂದಿಗೆ ಗಾಂಧೀಜಿ ಅವರು ದಾದಾ ಅಬ್ದುಲ್ಲರ ಕೇಸನ್ನ ವಾದಿಸುವ ಸಂದರ್ಭದಲ್ಲಿ ಅಲ್ಲಿನ ನ್ಯಾಯಾಧೀಶರು ನಿಮ್ಮ ರುಮಾಲನ್ನ ತೆಗೆದುಗಿಸಿ ನೀವು ವಾದವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗಾಂಧೀಜಿ ಅವರು ತಮ್ಮ ರುಮಾಲನ್ನ ತೆಗೆಯುವಂತಹ ಒಂದು ಸಂದಿಗ್ಧ ಸ್ಥಿತಿ ಬರ್ತಾ ಹೋಗ್ತದೆ. ಗಾಂಧೀಜಿಯ ಈ ಒಂದು ಅಸಮಾನತೆಯ ವಿರುದ್ಧ ಮೊದಲ ಬಾರಿಗೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಹೋರಾಟಕ್ಕೆ ಇಳಿತಾ ಹೋಗ್ತಾರೆ. ಅಲ್ಲಿಂದ ನೆಟಾಲ್ ಪ್ರಾಂತ್ಯದಿಂದ ತಮ್ಮ ಏನು ವಸಾಹತು ಏನು ರಾಷ್ಟ್ರದಿಂದ ಜನರು ಬಂದಾರ ಆ ಒಂದು ಜನರ ಪರವಾಗಿ ಹೋರಾಟಕ್ಕೆ ಇಳಿತಾ ಹೋಗ್ತಾರೆ. ಅಲ್ಲೇ ಅವರು ಡರ್ಬನ್ ಅಲ್ಲಿ ಮತ್ತು ನೆಟಾಲ್ ಅಲ್ಲಿ 2 ಆಶ್ರಮಗಳನ್ನು ತೆಗಿತಾ ಹೋಗ್ತಾರೆ. ಅದೇ ಫಿನಿಕ್ಸ್ ಆಶ್ರಮ ಮತ್ತು ಫಾಲ್ಸ್ಟೈ. ಇನ್ನೊಂದು ಡರ್ಬನ್ ಅಲ್ಲಿ ತೆಗೆದಂತದ್ದು ಟಾಲ್ಸ್ಟೈ ಆಶ್ರಮವನ್ನು ತೆಗೆದು ಅಲ್ಲೇ ಸುಮಾರು 22 ವರ್ಷಗಳ ಕಾಲ ಜನರ ಪರವಾಗಿ ಹೋರಾಟವನ್ನ ಮಾಡ್ತಾರೆ. ಅಲ್ಲಿರುವಂತಹ ಗಾಂಧೀಜಿಯವರಿಗೆ ಮೊದಲು ಭೇಟಿ ಮಾಡಿದ್ದು ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿ ಅವರೇ, ನೀವು ಮುಂದಿನ ದಿನಮಾನಗಳಲ್ಲಿ ಭಾರತಕ್ಕೆ ಬಂದು
ನೀವು ಭಾರತವನ್ನು ಒಂದು ವರ್ಷಗಳ ಕಾಲ ಸುತ್ತಾಡಿ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಾಗಬೇಕಂತಾರ. ಹಾಗೆ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ತಮ್ಮ ರಾಜಕೀಯ ಗುರುಗಳಂತಿಗಿಸಿ ಗಾಂಧೀಜಿಯವರು ಕರ್ಕೋತಾರ. ಹಾಗಾಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು ಗಾಂಧೀಜಿಯವರ ಒಂದು ರಾಜಕೀಯ ಗುರು ಯಾರಾಗಿದ್ರು ಅಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಅಲ್ಲಿಂದ ಗಾಂಧೀಜಿ ಬಂದಿದ್ದು, ಗಾಂಧೀಜಿಯವರು ಭಾರತಕ್ಕೆ ಬರಲು ತುಂಬಾ ಮನವೊಲಿಸಿದ್ದು ಯಾರು ಸರ್ ಅಂದ್ರೆ 1915 ಜನವರಿ 9ಕ್ಕೆ CF ಆಂಡ್ರೂಸ್ ಬಹಳಷ್ಟು ಮನವೊಲಿಸ್ತಾ ಬರ್ತಾರ. ಹಾಗಾಗಿ 1915 ಜನವರಿ 9 ಗಾಂಧೀಜಿಯವರು ಮರಳಿ ಭಾರತಕ್ಕೆ ಬರ್ತಾರ. ಅವರ ಬಂದ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅಂತ ನಾವು ಪ್ರಾರಂಭ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸರ್, ಹಾಗಾದ್ರೆ ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಯಾವ ಯಾವ ವಿಧಾನಗಳನ್ನ ಬಳಸಿದ್ರು, ತಮ್ಮ ಯಾವ ಯಾವ ಕೃತಿಗಳನ್ನ ಅವರ ಮೇಲೆ ತುಂಬಾ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರಿದವು ಅಂತಂದ್ರೆ ಅವರ ಮೇಲೆ ಟಾಲ್ಸ್ಟೈ ಬರೆದಂತಹ ಕೃತಿಗಳಾಗಿರ್ಬೋದು, ರಸ್ಕಿನ್ ಬರೆದಂತಹ ಕೃತಿಗಳಾಗಿರ್ಬೋದು, ವ್ಯಾಲೆಂಟೈನ್ ಥರೋವೋ ಬರೆದಂತಹ ಕೃತಿಗಳಾಗಿರಬಹುದು. ವ್ಯಾಲೆಂಟೈನ್ ಥರೋವೋ ಬರೆದಂತಹ ಸಿವಿಲ್ ಡಿಸೋಬಿಡೆನ್ಸ್ ಕೃತಿ ತಮ್ಮ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಅಷ್ಟೇ ಅಲ್ಲದೆ ರಸ್ಕಿನ್ ಬರೆದಂತಹ ಅನ್ ಟು ದಿ ಲಾಸ್ಟ್, ಎಲ್ಲರ ಒಳತಿನಲ್ಲಿ ಮಾನವನ ಒಳಿತು ಅಡಗಿದೆ ಎಂಬ ವಿಷಯವನ್ನ ಇಟ್ಟುಕೊಂಡು ಗಾಂಧೀಜಿಯವರು ಆ ಒಂದು ಅನ್ ಟು ದಿ ಲಾಸ್ಟ್ ಕೃತಿನ ತಮ್ಮ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಎಂಬ ವಿಚಾರವನ್ನ ಕೂಡ ನಾವು ನೋಡ್ತಾ ಬರ್ತೀವಿ. ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಈ ಕೆಳಗಿನ ಯಾವ ಯಾವ ಕೃತಿಗಳು ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನ ಬೀರಿದು ಅಂತಂದ್ರೆ ಈ ಕೃತಿಗಳನ್ನ ನಮಗೆ ನೆನಪಿಡಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಾ ಬರ್ತಾರೆ. ಗಾಂಧೀಜಿ ಅವರಿಗೆ ಪ್ರಿಯವಾದ 2 ಸಂಗೀತದ ಹಾಡುಗಳು ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ಗಾಂಧಿ ತುಂಬಾ ಇಷ್ಟಪಡ್ತಿರುವಂತ 2 ಸಾಂಗ್ಗಳು ಅಂತಂದ್ರೆ ರಘುಪತಿ ರಾಘವ ರಾಜಾರಾಮು, ಅದನ್ನ ಲಕ್ಷ್ಮಣಾಚಾರ್ಯ ಬರಿತಾ ಹೋಗ್ತಾರೆ. ಇನ್ನೊಂದು ಯಾವ್ದ್ರಿ ಸರ್ ಅಂತಂದ್ರೆ ವೈಷ್ಣವ ತೇನಿಯೋ ಕಾಹಿಯೋ ಕಿಸಿ ನರಸಿಂಹ ಮೆಹ್ತಾ ಅವರು ಬರಿತಾ ಹೋಗ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಮುಂದೆ ಬರ್ತಾ ಹೋಗ್ತೀನಿ, ಗಾಂಧೀಜಿ ಅವರ ಬಗ್ಗೆ ಮಾತಾಡ್ತಾ ಬರ್ತೀನಿ. ಯಾಕಂದ್ರೆ ಗಾಂಧೀಜಿಯವರು ಹಲವಾರು ಕೃತಿಗಳನ್ನ ಕೂಡ ಬರಿತಾ ಹೋಗ್ತಾರೆ. ಗಾಂಧೀಜಿಯವರ ಅವರ ಆತ್ಮಚರಿತ್ರೆ ನನ್ನ ಸತ್ಯಾನ್ವೇಷಣೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಆಗಿರಬಹುದು. ಅಷ್ಟೇ ಅಲ್ಲದೆ ಗಾಂಧೀಜಿಯವರ ಇನ್ನೊಂದು ಪ್ರಸಿದ್ಧ ಕೃತಿ ಹಿಂದೂ ಸ್ವರಾಜು. ಅಷ್ಟೇ ಅಲ್ಲದೆ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಸರ್ವೋದಯ ಎಂಬ ಪದವನ್ನ ಕೊಡ್ತಾರೆ. ಅಂದ್ರೆ ಎಲ್ಲರ ಒಳಿತು ಮತ್ತು ರಾಮರಾಜ್ಯದ ಕಲ್ಪನೆಯಾಗಿತ್ತು, ಗ್ರಾಮ ಸ್ವರಾಜ್ಯದ ಕಲ್ಪನೆಯಾಗಿತ್ತು ಗಾಂಧೀಜಿಯವರದು. ಹಾಗಿಸಿ ಗಾಂಧೀಜಿಯವರು ಭಾರತಕ್ಕೆ ಬಂದಿಗಿಸಿ 1 ವರ್ಷಗಳ ಕಾಲ ಸುತ್ತಾಡಿದ ನಂತರ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಎಲ್ಲಿಂದ ಧುಮುಕ್ತಾರೆ ಅಂತ ನನಗೆ ಪ್ರಶ್ನೆ ಕೇಳಿದ್ರೆ 1917ರ ಚಂಪಾರಣ್ಯ ಸತ್ಯಾಗ್ರಹದಿಂದ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮೊದಲವಾಗಿ ಪ್ರಾದೇಶಿಕವಾಗಿ ಭಾಗವಹಿಸ್ತಾರೆ. ಸರ್, ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಏನ್ ವಿಷಯ ಸರ್ ಅಲ್ಲಿ ಅಂತಂದ್ರೆ ಈ ಚಂಪಾರಣ್ಯದಲ್ಲಿ ನಮ್ಮ ಭಾರತೀಯ ರೈತರ ಮೇಲೆ ಬ್ರಿಟಿಷರು ನೀಲಿ ಬೆಳೆಯನ್ನ ಬೆಳಿಬೇಕಂತ ಹೇಳಿ ಒತ್ತಾಯವನ್ನ ಮಾಡಿರ್ತಾರ. ಅಷ್ಟೇ ಅಲ್ಲದೆ ಆ ಬೆಳೆದಂತಹ ನೀಲಿ ಬೆಳೆಯನ್ನ ಈ ಯುರೋಪಿಯನ್ನರನ್ನ ಹೇಳಿರುವ ರೇಟಿಗೆ ಅದನ್ನ ಮಾರಬೇಕಾಗಿತ್ತು. 3ನೇ ಪಾಯಿಂಟ್, ಈ ಯುರೋಪಿಯನ್ನರ ಅಥವಾ ಈ ಒಂದು ಉಚಿತ ಪ್ಲಾಂಟರ್ಗಳನ್ನ ಸೇವೆ ಮಾಡಬೇಕಿತ್ತು. ಅಂದ್ರೆ ತಮ್ಮ ಕಂಪನಿಗಳಲ್ಲಿ ಉಚಿತ ಪ್ಲಾಂಟರ್ ಸೇವೆ ವಾರದ 1 ದಿನ ಮಾಡಬೇಕಾಗಿತ್ತು. ಈ 3 ಪದ್ಧತಿಗಳನ್ನೇ ತೀನ್ ಕತಿಯ ಪದ್ಧತಿ ಎಂದ್ರು. ಈ 3 ಪದ್ಧತಿಗಳಿಂದ ಬೇಸಂತಹ ಒಂದು ಚಂಪಾರಣ್ಯದ ರೈತರು ಹೋರಾಟಕ್ಕೆ ಇಳಿದಿರ್ತಾರ. ಈ ಹೋರಾಟದ ವಿಷಯಗಳನ್ನ ರಾಜ್ಕುಮಾರ್ ಶುಕ್ಲಾ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಗಾಂಧೀಜಿ ಅವರಿಗೆ ತಿಳಿಸ್ತಾ ಬರ್ತಾರೆ. ಗಾಂಧೀಜಿ ಅವರು ಈ ವಿಷಯವನ್ನ ತಿಳಿದುಕೊಂಡು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಅಲ್ಲಿರುವ ರೈತರಿಗೆ 35% ಹೋರಾಟದ ಫಲವಾಗಿ ಅವರಿಗೆ ಆ ಒಂದು ಹೋರಾಟದ ಫಲವಾಗಿ ಅವರಿಗೆ ಏನಪ್ಪಾ ಅಂತಂದ್ರ ಒಂದಿಷ್ಟು ಯಶಸ್ಸನ್ನ ಸಿಗ್ತಾ ಹೋಗ್ತದೆ. ಅದಾದ ನಂತರ ಮುಂದೆ ಗಾಂಧೀಜಿ ಅವರು ಮತ್ತೆ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಬರ್ತಾರೆ. 1918ರಲ್ಲಿ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ. ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ಪ್ರಾರಂಭವಾಗಲು ಕಾರಣ ಏನು ಸರ್? ಯಾಕೆ ಆ ಹೋರಾಟಕ್ಕೆ ಆ ಕಾರ್ಮಿಕರು ಇಳಿದ್ರು? ಆ ಕಾರ್ಮಿಕರು ಯಾಕಂದ್ರೆ 1ನೇ ಮಹಾಯುದ್ಧದಿಂದ ಪ್ಲೇಗ್ ರೋಗ ಹರಡಿರ್ತದೆ. ಹಾಗಾಗಿ ಬ್ರಿಟಿಷ್ ಏನ್ ಮಾಡುತ್ತೆ, ಈ ಒಂದು ಕಾರ್ಮಿಕರ ಏನಿರುತ್ತೆ ಬೋನಸ್ ಅನ್ನ ಕೊಡುವುದನ್ನ ನಿಲ್ಲಿಸಿರ್ತಾರೆ. ಯಾವಾಗ ಈ ಕಾರ್ಮಿಕರ ಬೋನಸ್ ಅನ್ನ ಕೊಡುವುದನ್ನ ನಿಲ್ಲಿಸಿರ್ತಾರೋ ಅದರ ವಿರುದ್ಧ ನಮ್ಮ ಕಾರ್ಮಿಕರು ಹೋರಾಟಕ್ಕೆ ಇಳಿದಿರ್ತಾರೆ. ಅದೇ ಸಂದರ್ಭದಲ್ಲಿ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಯಶಸ್ವಿ ಕಂಡಂತ ಗಾಂಧೀಜಿಯವರನ್ನ ಮುಂದೆ ಅನಸೂಯ ಭಯನ್ ರವರು ಏನ್ ಮಾಡ್ತಾ ಹೋಗ್ತಾರೆ, ಗಾಂಧೀಜಿಯವರೇ ನಮ್ಮ ಅಹಮದಾಬಾದ್ ಹತ್ತಿ ಗಿರಣಿಯ ಕಾರ್ಮಿಕರ ಹೋರಾಟದಲ್ಲಿ ನೀವು ಪಾಲ್ಗೊಳ್ಳಬೇಕು, ಅವ್ರಿಗೆ ಕೂಡ ಒಂದಿಷ್ಟು ನ್ಯಾಯವನ್ನು ಒದಗಿಸ್ಕೋಬೇಕಂತಂದಾಗ ಗಾಂಧೀಜಿಯವರು ಪುನಃ ಮತ್ತೆ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹದಲ್ಲಿ ಕೂಡ ಭಾಗ ಆಗ್ತಾ ಬರ್ತಾರೆ. ಆದ್ರೆ ಗೊತ್ತಲ್ಲ, ನಮ್ಮ ಭಾರತೀಯರು ಯಾರೋ ಒಂದು ಕೊಂಕ್ ಮಾತನಾಡಿದ್ರೆ ಎದುರು ತುಂಬಾ ಮಾತಾಡ್ತಾ ಬರ್ತಾರೆ. ಗಾಂಧೀಜಿ ಅವರು ಹಿಂಗೆ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಕೊಂಕು ಮಾತಿನಿಂದ ನಿಮ್ಮ ಗಾಂಧೀಜಿಯವರು ಬ್ರಿಟಿಷರ ಜೊತೆಗೆ ಉಪಹಾರವನ್ನ ಮಾಡ್ತಿದ್ದಾರೆ, ನೀವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಿದ್ರೆ ಅಂತ ಕಿಸಿ ಗಾಂಧೀಜಿಯ ವಿರುದ್ಧ ಹೇಳಿದಾಗ ನಮ್ಮ ಭಾರತೀಯ ರೈತರೆಲ್ಲ ಗಾಂಧೀಜಿಯ ವಿರುದ್ಧ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮನನಂತಹ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ
ನಿಮ್ಮೊಂದಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ಭಾರತದಲ್ಲಿ ಪ್ರಥಮ ಬಾರಿಗೆ ರಾಜಕೀಯ ಹೋರಾಟ, ಉಪವಾಸ ರಾಜಕೀಯ ಹೋರಾಟವನ್ನ ಅಹಮದಾಬಾದ್ ಹತ್ತಿಗಿರಣಿ ಸತ್ಯಾಗ್ರಹದಿಂದ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಇಲ್ಲಿ ಕೂಡ ಯಶಸ್ಸನ್ನ ಗಳಿಸ್ತಾ ಬರ್ತಾರೆ. ಇಲ್ಲಿ ಕೂಡ ಆ ಒಂದು ಕಾರ್ಮಿಕರಿಗೆ 35% ಬೋನಸ್ ಅನ್ನು ಇಸ್ಕೊಳ್ಳೋದ್ರಲ್ಲಿ ಯಶಸ್ಸನ್ನ ಕಾಡ್ತಾ ಹೋಗ್ತಾರೆ. ನಂತರ ಅದಾದ ನಂತರ 1918ರಲ್ಲಿ ಖೇಡಾ ಸತ್ಯಾಗ್ರಹ ನಡೀತಾ ಹೋಗ್ತದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ. ಅಲ್ಲಿರುವಂತಹ ಒಂದು ರೈತರನ್ನ ಒಂದು ಕಂದಾಯ ಜಾಸ್ತಿ ಆಗಿತ್ತು, ಅದನ್ನ ಕಡಿಮೆ ಮಾಡಿಸ್ತಾ ಹೋಗ್ತಾರೆ. ಸರ್ದಾರ್ಗೆ ಸರ್ದಾರ್ ಎಂಬ ಹೆಸರನ್ನ ಕೂಡ ಅಲ್ಲಿ ರೈತರು ಕೊಡ್ತಾ ಹೋಗ್ತಾರೆ. ಅದಾದ ನಂತರ ನಮ್ಗೆ ಬೇಕಾದಂತಹ ವಿಷಯ ಏನಪ್ಪಾ ಅಂದ್ರ ನಾವಿಲ್ಲಿ ನೋಡ್ತಾ ಬರ್ತೀವಿ 1919ರಿಂದ 1947 ಮಾತಾಡ್ತಾ ಬರ್ತೀವಿ. ಇಡೀ ಸಂಪೂರ್ಣವಾಗಿ ಫ್ರೀಡಂ ಮೂವ್ಮೆಂಟ್. ಇಲ್ಲಿ 1919ರ ರೌಲತ್ ಕಾಯ್ದೆ ಆಗಿರ್ಬೋದು, 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ಆಗಿರ್ಬೋದು, 1919ರ ಜಲಿಯನ್ ವಾಲಾಬಾಗ್ ದುರಂತ ಆಗಿರ್ಬೋದು, ಇನ್ನ 1920ರ ಅಸಹಕಾರ ಚಳವಳಿ ಆಗಿರ್ಬೋದು, 1923ರ ಚೌರಾ ಚೌರಿ ಘಟನೆ ಆಗಿರ್ಬೋದು, 1923ರ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗಿರ್ಬೋದು, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರ್ಬೋದು, 1925ರ ಕಾಕೋರಿ ರೈಲು ದುರಂತ ಆಗಿರಬಹುದು. ಇವೆಲ್ಲ ಒಂದು ಸರಣಿಯನ್ನ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ತಪ್ಪದೇ ವೀಕ್ಷಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಜೈ ಹಿಂದ್, ಜೈ ಭಾರತಾಂಬೆ.